ಒಂದು ದೊಡ್ಡ ಸಾಮ್ರಾಜ್ಯ ಇರುತ್ತೆ. ಆ ಸಾಮ್ರಾಜ್ಯಕ್ಕೆ ಒಬ್ಬ ರಾಜ ಇರ್ತಾನೆ. ಆ ರಾಜಕ್ಕೆ ತುಂಬ ವಯಸ್ಸಾಗೋಗಿರುತ್ತೆ. ಅವನೊಂದಿನ ಕಾಯಿಲೆ ಬಂದು ಸತ್ತೋಗ್ತಾನೆ. ಆದರೆ ಅವನಿಗೆ ಮಕ್ಕಳೇ ಇರೋದಿಲ್ಲ. ಮುಂದಿನ ಸಾಮ್ರಾಜ್ಯದ ರಾಜ ಯಾರಾಗಬೇಕು ಅಂತ ಆಸ್ಥಾನದಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ರಾಜ ಅಂದಮೇಲೆ ತುಂಬ ಧೈರ್ಯಶಾಲಿಯಾಗಿರಬೇಕು. ಏನೇ ಸಮಸ್ಯೆ ಬಂದರೂ ಎದುರಿಸುವಂಥ ಸಾಮರ್ಥ್ಯ ಇರಬೇಕು. ಇದನ್ನು ಹೇಗೆ ಪರೀಕ್ಷೆ ಮಾಡೋದು? ಇದಕ್ಕೆ ಮಂತ್ರಿ ಒಂದು ಉಪಾಯ ಹುಡ್ತಾನೆ. ಏನಪ್ಪ ಅಂದರೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಶ್ವಮೇಧ ಯಾಗ ಅಂದರೆ ಏನಪ್ಪ ಅಂತಂದರೆ, ಒಂದು ಯಾಗವನ್ನು ಮಾಡಿ ಒಂದು ಕುದುರೆಯನ್ನು ಬಿಚ್ಚಿಬಿಟ್ಟು ಊರಲ್ಲಿ ಓಡೋದಕ್ಕೆ ಅಂತ ಬಿಟ್ಬಿಡೋದು. ಆ ಕುದುರೆಯನ್ನು ಮೊದಲು ಯಾರು ಹಿಡಿದು ಕಟ್ಟಿ ಹಾಕ್ತಾರೋ ಅವರು ಆ ರಾಜ್ಯದ ರಾಜನ ಮೇಲೆ ಯುದ್ಧ ಮಾಡಿ ಗೆಲ್ಲಬೇಕು. ಯಾರು ಗೆಲ್ತಾರೋ ಅವರೇ ರಾಜ ನೆಕ್ಸ್ಟು. ಹಾಗೆ ಆದರೆ ಇಲ್ಲಿ ಯುದ್ಧ ಮಾಡೋದಕ್ಕೆ ಆ ರಾಜ ಬದುಕಿಲ್ವಲ್ಲ. ಹಾಗಾಗಿ ಇದರಲ್ಲೊಂದು ಟ್ವಿಸ್ಟ್ ಇದೆ. ಏನಂದರೆ, ಆ ಕುದುರೆಯನ್ನು ಯಾರು ಹಿಡಿದು ಕಟ್ಟಿ ಹಾಕ್ತಾರೋ ಮೊದಲು ಅವನು ರಾಜನಾಗ್ತಾನೆ, ಡೈರೆಕ್ಟಾಗಿ ರಾಜ ಆಗೋಗ್ತಾನೆ. ಆದರೆ ಅದು 1 ವರ್ಷದ ಅವಧಿಗೆ ಮಾತ್ರ. ಆ 1 ವರ್ಷ ಆಗಿದ ತಕ್ಷಣ ಆ ಊರಿನ ಪಕ್ಕ ಇರೋ ಅತ್ಯಂತ ದೊಡ್ಡವಾದ ಅರಣ್ಯದಲ್ಲಿ ಆ ರಾಜನನ್ನು ಒಬ್ಬನೇ ಬದುಕೋದಕ್ಕೆ ಬಿಟ್ಬಿಡೋದು. ಅದರ ಅರ್ಥ ಏನು? ಅಲ್ಲಿನ ಕಾಡು ಪ್ರಾಣಿಗಳು ಅವನ್ನ ತಿಂದ್ಬಿಟ್ಟು ಕೊಂದು ಹಾಕ್ಬಿಡ್ತವೆ. ಅದರ ಅರ್ಥ ಒಂದೇ 1 ವರ್ಷದವರೆಗೂ ಮಾತ್ರ ಅವನು ಬದುಕಿರೋಕ್ಕೆ ಸಾಧ್ಯ, ಅದು ರಾಜನಾಗಿ. ಈ ಒಂದು ಕಂಡೀಷನ್ ಇಟ್ಬಿಟ್ಟು ಅಶ್ವಮೇಧ ಯಾಗ ಮಾಡಿ ಒಂದು ಕುದುರೆಯನ್ನು ಓಡೋದಕ್ಕೆ ಬಿಡ್ತಾರೆ. ಹೀಗೆ ಮಾಡಿದಾಗ ಆ ಕಂಡೀಷನ್ ಎಲ್ರಿಗೂ ಗೊತ್ತಾಗಿ ಎಲ್ಲರೂ ಹೆದರ್ಕೋತಾರೆ. ಯಾರೊಬ್ಬರು ಆ ಕುದುರೆನ ಕಟ್ಟಾಕೋದಕ್ಕೆ ಮುಂದೆ ಬರೋದೇ ಇಲ್ಲ. ಹೀಗೆ ಆ ಕುದುರೆ ಓಡ್ತಾ ಇರಬೇಕಾದ್ರೆ ಅದನ್ನು ಒಬ್ಬ ಭಿಕ್ಷುಕ ನೋಡ್ತಾನೆ. ಅವನಿಗೆ ಈ ರೀತಿ ಭಿಕ್ಷೆ ಬೇಡ್ತಾ 100 ವರ್ಷ ಬದುಕಿರೋದ್ರ ಬದಲು ರಾಜನಾಗಿ 1 ವರ್ಷ ಬದುಕಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ. ಆದರೆ ಅವನು ತುಂಬ ಧೈರ್ಯಶಾಲಿ, ಯಾವುದಕ್ಕೂ ಹೆದರೋದಿಲ್ಲ. ಅವನೇನು ಮಾಡ್ತಾನೆ, ಓಡಿ ಹೋಗಿ ಆ ಕುದುರೆನ ಹಿಡಿದು ಕಟ್ಟಿ ಹಾಕ್ಬಿಡ್ತಾನೆ. ಅವನು ನೇರವಾಗಿ ರಾಜನಾಗಿ ಹೋಗ್ತಾನೆ. ಆವತ್ತಿನಿಂದ ಒಬ್ಬ ಭಿಕ್ಷುಕ ರಾಜನಾಗ್ಬಿಟ್ನಲ್ಲ ಅಂತ ಊರಲ್ಲೆಲ್ಲ ಕೋಲಾಹಲ ಇದ್ಬಿಡುತ್ತೆ. ಜನ ಎಲ್ಲ ಈ ರೀತಿ ಭಿಕ್ಷುಕ ರಾಜನಾಗೋದುಂಟ ಅಂತ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಆದರೆ ಇವನು ತುಂಬ ಅದ್ಭುತವಾಗಿ ಆಡಳಿತ ನಡೆಸೋದಕ್ಕೆ ಶುರು ಮಾಡಿಬಿಡ್ತಾನೆ. ಜನಗಳಿಗೆಲ್ಲ ಬೇಕಾಗಿರೋ ವ್ಯವಸ್ಥೆನ ಕಾಲಕ್ಕೆ ಕಲ್ಪಿಸ್ಕೊಡ್ತಾ ಇರ್ತಾನೆ. ಯಾರಿಗೂ ಕೂಡ ಅನ್ಯಾಯ ಆಗದೆ ಇರೋ ಹಾಗೆ ರಾಜ್ಯನ ತುಂಬ ಸಮರ್ಥವಾಗಿ ನಿಭಾಯಿಸ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಮಂತ್ರಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ, ಅಯ್ಯೋ 1 ವರ್ಷಕ್ಕೆ ಇವನ್ನ ರಾಜ ಮಾಡಿಬಿಟ್ವಲ್ಲ, ಇವನೇ ಪರ್ಮನೆಂಟಾಗಿ ಆಡಳಿತ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ನಮ್ಮ ರಾಜ್ಯ ಅಂಥೇಳಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆದರೆ ಏನು ಮಾಡೋದು, ರೂಲ್ ಮಾಡಿಬಿಟ್ಮೇಲೆ ಮುಗ್ದೋಯ್ತಲ್ಲ. 1 ವರ್ಷ ಆಡಳಿತ ನಡೆಸಿದ ನಂತರ ಇನ್ನೇನು 4ನೇ ದಿನ ಅವನನ್ನು ದಟ್ಟ ಅರಣ್ಯಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಿಡಬೇಕು. ಅಂಥ ಟೈಮಲ್ಲಿ ಹಿಂದಿನ ದಿನ ಮಂತ್ರಿ ಬಂದು ರಾಜನಿಗೆ ಹೇಳ್ತಾನೆ, ನಿಮ್ಮ ಆಡಳಿತ ತುಂಬ ಚೆನ್ನಾಗಿದೆ, ನಿಮ್ಮನ್ನು ಈ ರೀತಿ ಅರಣ್ಯದಲ್ಲಿ ಬಿಟ್ಬಿಟ್ಟು ನಿಮ್ಮನ್ನು ಕಾಡು ಪ್ರಾಣಿಗಳು ಪಾಲು ಮಾಡೋದಕ್ಕೆ ನನಗಿಷ್ಟ ಆಗ್ತಾಯಿಲ್ಲ, ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡಿ ಅಂತ ಹೇಳ್ತಾನೆ. ಆದರೆ ರಾಜ ಇಲ್ಲ ನಾನು ಹಾಗೆ ಮಾಡೋದಿಲ್ಲ, ನಿಯಮನ ಖಂಡಿತವಾಗ್ಲೂ ಪಾಲನೆ ಮಾಡ್ತೀನಿ, ನೀನು ಹೋಗಿ ಮಲ್ಕೋ ಅಂಥೇಳಿ ಅವನ್ನ ಕಳಿಸ್ಬಿಡ್ತಾರೆ. ಮತ್ತು 4ನೇ ದಿನ ಬೆಳಗ್ಗೆ ಅವನನ್ನು ಅರಣ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರ ರಥನೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ರೆಡಿ ಮಾಡಿಬಿಟ್ಟು ಜನಗಳೆಲ್ಲ ತುಂಬಾ ಗೋಳಾಟ ಮಾಡಿ ತುಂಬಾ ಬೇಜಾರು ಮಾಡಿಕೊಂಡು ದುಃಖದಲ್ಲಿ ಅವನ್ನ ಕಳಿಸ್ಕೊಡ್ತಾರೆ. ಯಾರೊಬ್ಬರಿಗೂ ಅಲ್ಲಿಂದ ಹೋಗೋದು ಇಷ್ಟನೇ ಇರೋದಿಲ್ಲ. ಆದರೆ ಅವನು ಮಾತ್ರ ಏನೂ ಯೋಚನೆನೇ ಇಲ್ಲದೆ ಆರಾಮಾಗಿ ರಥದ ಏರ್ತಾ ಇರ್ತಾನೆ. ಆದರೆ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ, ಸಾಯೋದಕ್ಕೆ ಇವನು ಇಷ್ಟೊಂದು ಸಂತೋಷವಾಗಿ ಹೇಗೆ ಹೋಗ್ತಾ ಇದ್ದಾನೆ ಅಂತ. ರಥ ಹೋಗ್ತಾ 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 ದಟ್ಟ ಅರಣ್ಯದೊಳಗಡೆ ಹೋಗೋಣ ಅಂತ ಹೋಗುತ್ತೆ. ನೋಡಿದ್ರೆ ಅಲ್ಲಿ ಇನ್ನೊಂದು ಹೊಸ ಸಾಮ್ರಾಜ್ಯನೇ ಸೃಷ್ಟಿ ಮಾಡಿಬಿಟ್ಟಿರ್ತಾನೆ ಈ ರಾಜ. ಅವನು ರಾಜನಾಗಿದ್ದ 1 ವರ್ಷದಲ್ಲಿ ಆ ಅರಣ್ಯ, ಯಾವ ಅರಣ್ಯದಲ್ಲಿ ಅವನ್ನ ಕರ್ಕೊಂಡು ಹೋಗಿಬಿಡಬೇಕು ಅಂದ್ಕೊಂಡಿರ್ತಾರೋ ಆ ಅರಣ್ಯದಲ್ಲಿ ಪುಟ್ಟದೊಂದು ಸಾಮ್ರಾಜ್ಯನ ಶುರು ಮಾಡ್ತಾನೆ. ಅಲ್ಲಿನ ರಸ್ತೆಗಳು, ನೀರಿನ ವ್ಯವಸ್ಥೆ, ಆಹಾರದ ವ್ಯವಸ್ಥೆ ಮತ್ತು ಬದುಕೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅಲ್ಲಿ ಕಲ್ಪಿಸ್ಬಿಟ್ಟಿರ್ತಾನೆ. ಅಲ್ಲೊಂದು ಅರಮನೆಯನ್ನು ಕೂಡ ರೆಡಿ ಮಾಡಿರ್ತಾನೆ.
ಇವನು ಹೋಗ್ತಾ ಇದ್ದಾಗೇ ಅಲ್ಲಿನ ಮಂತ್ರಿ, ಹೊಸ ಮಂತ್ರಿ, ಅವನು ಇವನನ್ನು ಸ್ವಾಗತ ಮಾಡ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದ ಹಾಗೆ ಅವನ್ನ ಬಿಡೋಕ್ಕೆ ಹೋಗಿದ್ದ ಆಳುಗಳೆಲ್ಲ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ನಾವು ಜೀವನದಲ್ಲಿ ಪ್ಲ್ಯಾನ್ನ ಹೆಂಗೆ ಮಾಡಬೇಕು ಅಂತಂದರೆ, ಈಗ ಕಷ್ಟ ಆದರೂ ಪರವಾಗಿಲ್ಲ, ಮುಂದೆ ನಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಈ ರೀತಿ ಪ್ಲ್ಯಾನ್ ಮಾಡಬೇಕು. ಇದೇ ರೀತಿ ಪ್ಲ್ಯಾನ್ ಮಾಡಿರುವಂಥ ನಿಮ್ಮ ಎಲ್ಲ ಸ್ನೇಹಿತರಿಗೂ ಇದನ್ನು ಸೆಂಡ್ ಮಾಡಿ. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಿನ್ನರ ಲೋಕ ಯೂಟ್ಯೂಬ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ.